ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿ 13 ಗ್ರಾಮಗಳ ರೈತರು 1777 ಎಕರೆ ಏನು ಭೂ ಸ್ವಾಧೀನಕ್ಕೆ ಭೂಮಿ ಕಳ್ಕೊಳ್ತಕ್ಕಂತ ಒಂದು ಆತಂಕ ಎದುರಿಸ್ತಾ ಇದ್ದಾರೋ ಆ ಎಲ್ಲ ರೈತರು ಬಹಳ ದೊಡ್ಡ ಒಂದು ನಿರ್ಣಾಯಕವಾದಂತ ಹೋರಾಟಕ್ಕೆ ಇವತ್ತು ಇಳಿದಿದ್ದಾರೆ. ಚನ್ನರಾಯಪಟ್ಟಣ ಹೋಬಳಿ ಭೂ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಈ ಹೋರಾಟವನ್ನ ಬೆಂಬಲಿಸಿ ಸಂಯುಕ್ತ ಹೋರಾಟ ಕರ್ನಾಟಕ ಜೂನ್ 25ನೇ ತಾರೀಕು ದೇವನಹಳ್ಳಿ ಚಲೋ ನಡೆಸಬೇಕು ಅಂತೇಳಿ ಕರೆ ಕೊಟ್ಟಿದೆ. ಈ ದೇವನಹಳ್ಳಿ ಚಲೋ ಕರೆ, ಸಂಯುಕ್ತ ಹೋರಾಟ ಕರ್ನಾಟಕದ ಈ ಕರೆ ಒಂದು ಬಹಳ ದೊಡ್ಡ ಪರಿಣಾಮವನ್ನ ಇವತ್ತು ಉಂಟು ಮಾಡಿದೆ. ಇಡೀ ರಾಜ್ಯಾದ್ಯಂತ ಭೂ ಸ್ವಾಧೀನವನ್ನ ವಿರೋಧ ಮಾಡ್ತಾ ಇರ್ತಕ್ಕಂಥ, ಬಲವಂತ ಮತ್ತು ಅನ್ಯಾಯದ ಭೂ ಸ್ವಾಧೀನ ವಿರೋಧ ಮಾಡ್ತಾ ಇರ್ತಕ್ಕಂಥ ಎಲ್ಲ ರೈತರ ಗಮನವನ್ನ ಸೆಳೆದಿದೆ. ದೇವನಹಳ್ಳಿ ತಾಲೂಕು ಮಾತ್ರ ಅಲ್ಲ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಂದಗುಡಿ, ಹೊಸಕೋಟೆ, ದೊಡ್ಡಬಳ್ಳಾಪುರ, ನೆಲಮಂಗಲ ಮಾತ್ರ ಅಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ, ಶ್ರೀನಿವಾಸಪುರ ತಾಲೂಕು, ಈ ರೀತಿ ಎಲ್ಲೆಲ್ಲಿ ಅನ್ಯಾಯ ಮತ್ತು ಬಲವಂತದ ಭೂ ಸ್ವಾಧೀನಕ್ಕೆ ತಮ್ಮ ಫಲವತ್ತಾದ ಕೃಷಿ ಭೂಮಿಯನ್ನು ಕಿತ್ಕೊಳ್ಳುವುದಕ್ಕೆ ನಡೀತಾ ಇದೆಯೋ ಪ್ರಯತ್ನ, ಎಲ್ಲರೂ ಕೂಡ ದೇವನಹಳ್ಳಿ ಚಲೋದಲ್ಲಿ ಬರೋದಕ್ಕೆ ಭಾರಿ ದೊಡ್ಡ ಆಸಕ್ತಿ ಮತ್ತು ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಈ ಹೋರಾಟದ ಕಾವು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಇವು 19ನೇ ತಾರೀಕು ಜೂನ್ 2025ನೇ ಇಸ್ವಿನಲ್ಲಿ ತಿಂಗಳಾರ್ಗಟ್ಲೆ ಅವರು ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟದ ಸಭೆ ಮಾಡ್ತೀವಿ ಅನ್ನುವಂತ ಒಂದು ತಯಾರಿಯನ್ನು ಮಾಡ್ಕೊಂಡಿದ್ರು. ಆದ್ರೆ ಈ ಹೋರಾಟದ ಕಾವಿಗೆ ಬೆದರಿ ಸಚಿವ ಸಂಪುಟದ ಸಭೆ ಸ್ಥಳಾಂತರ ಮಾಡ್ಕೋಬೇಕಾದಂತ ಒಂದು ಪರಿಸ್ಥಿತಿಯನ್ನು ಅವರು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಇದು ಸರ್ಕಾರಕ್ಕೆ ಒಂದು ಮುಖ್ಯವಾಗಿ ಹೇಳುದೇನು ಅಂತಂದ್ರೆ, ಇದು ಸರ್ಕಾರವೇ ಮಾಡ್ಕೊಂಡಿರ್ತಕ್ಕಂಥ ಒಂದು ಪರಿಸ್ಥಿತಿ. ಇದು ರೈತರು ಮತ್ತು ರೈತರ ಚಳುವಳಿಯನ್ನ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಬಂದಿದೆ. ಈ ಪ್ರತಿಭಟನೆ ಇವತ್ತಿನ ಪ್ರತಿಭಟನೆ ಅಲ್ಲ, ಇದು 4 ವರ್ಷದಿಂದ ನಡೀತಾ ಇರ್ತಕ್ಕಂಥ ಪ್ರತಿಭಟನೆ. 4ನೇ ತಾರೀಕು ಏಪ್ರಿಲ್ ತಿಂಗಳು 2022ನೇ ಇಸ್ವಿನಲ್ಲಿ ಚನ್ನರಾಯಪಟ್ಟಣ ನಾಡ್ ಕಚೇರಿ ಮುಂದೆ, ಹೋಬಳಿ ನಾಡ್ ಕಚೇರಿ ಮುಂದೆ ಪ್ರಾರಂಭವಾದಂತ ಒಂದು ಅನಿರ್ದಿಷ್ಟ ಅವಧಿ ಧರಣಿ ಇವತ್ತು ಅದು 1180 ದಿನ ದಾಟಿ ಮುನ್ನಡೀತಾ ಇದೆ. ದೆಹಲಿ ರೈತ ಚಳವಳಿ 385 ದಿನಗಳ ಕಾಲ ನಡೆದಿತ್ತು. ಇದು ಅದಕ್ಕಿಂತ ಹೆಚ್ಚು ದಿನಗಳ ಕಾಲ ಇವತ್ತು ಪ್ರತಿಭಟನೆ ನಡೀತಕ್ಕಂಥ ಒಂದು ಪರಿಸ್ಥಿತಿಯನ್ನ ರಾಜ್ಯ ಸರ್ಕಾರವೇ ಸೃಷ್ಟಿ ಮಾಡಿದೆ. ಚನ್ನರಾಯಪಟ್ಟಣ ಹೋಬಳಿ 13 ಹಳ್ಳಿ ರೈತರ 1777 ಎಕರೆ ಭೂಮಿಯನ್ನ ಕಿತ್ಕೊಳ್ಳೋದಕ್ಕೆ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದ್ದು ಇಂದಿನ ಬಿಜೆಪಿ ಸರ್ಕಾರ. ಅವಾಗ ವಿರೋಧ ಪಕ್ಷದ ನಾಯಕರಾಗಿದ್ದವರು ಸಿದ್ದರಾಮಯ್ಯನವರು. ಈ ರೈತರು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಧರಣ ಮಾಡುವಾಗ ಅವತ್ತು ವಿರೋಧ ಪಕ್ಷದ ನಾಯಕರಾಗಿದ್ದಂತ ಸಿದ್ದರಾಮಯ್ಯನವರು ಧರಣಿ ಸ್ಥಳಕ್ಕೆ ಬಂದು ಬಿಜೆಪಿ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಅನ್ಯಾಯ, ಫಲವತ್ತಾದ ಕೃಷಿ ಭೂಮಿಯನ್ನ ಕೈಗಾರಿಕೆಗೆ ಬಲವಂತವಾಗಿ ಮತ್ತು ಅನ್ಯಾಯದಲ್ಲಿ ಕಿತ್ಕೊಳ್ತಕ್ಕಂಥದ್ದು ಯಾರು ಒಪ್ತಕ್ಕಂಥ ಮಾತಲ್ಲ, ನಾನು ಅಧಿಕಾರಕ್ಕೆ ಬಂದ್ರೆ ಈ ಅನ್ಯಾಯವನ್ನ ಸರಿಪಡಿಸ್ತೀನಿ, ಭೂ ಸ್ವಾಧೀನ ಪ್ರಕ್ರಿಯೆ ರದ್ದುಪಡಿಸ್ತೀನಿ ಅಂತ ಹೇಳಿ ಫ್ರೀಡಂ ಪಾರ್ಕ್ ನಲ್ಲಿ ಸಾರ್ವಜನಿಕ ಘೋಷಣೆಯನ್ನು ಮಾಡಿದರು. ಜನ ಇವ್ರ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ರು. ಅದೇ ರೀತಿ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ KH ಮುನಿಯಪ್ಪನವರು, ಯಾರು ಇವತ್ತು ನಂದಿ ಬೆಟ್ಟದಲ್ಲಿ ಏರ್ಪಡಿಸಿದ್ದಂತ ಸಚಿವ ಸಂಪುಟದ ಸಭೆ ಸ್ಥಳಾಂತರ ಆಗುವುದಕ್ಕೆ ದೇವನಹಳ್ಳಿ ರೈತರು ಕಾರಣ ಅಂತೇಳಿ ಇವತ್ತು ಆರೋಪಿಸ್ತಾ ಇದ್ದಾರೋ, ಆ ಮುನಿಯಪ್ಪನವರು ಅವರು ದೇವನಹಳ್ಳಿಗೆ ಶಾಸಕ ಸ್ಥಾನದ ಆಕಾಂಕ್ಷಿಯಾಗಿ ಕಾಂಗ್ರೆಸ್ ಟಿಕೆಟ್ ಮೇಲೆ ಎಲೆಕ್ಷನ್ ನಿಲ್ಲುವಾಗ, ಅವರು ಪಕ್ಕದ ಕೋಲಾರ ಜಿಲ್ಲೆಯವರು, ಅವರು ದೇವನಹಳ್ಳಿ ಕ್ಷೇತ್ರದಲ್ಲಿ ಅವರು ಶಾಸಕ ಸ್ಥಾನಕ್ಕೆ ನಿಲ್ಲುವಾಗ ಬಲವಂತದ ಮತ್ತು ಅನ್ಯಾಯದ ಭೂ ಸ್ವಾಧೀನದ ಪ್ರಕ್ರಿಯೆನ ಮುಂದುವರ್ಸಲ್ಲ, ರೈತರು ಒಪ್ಪಿಗೆ ಇಲ್ದೇನೆ ನಾವು ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನವನ್ನ ಮುಂದುವರ್ಸಲ್ಲ, ಬಿಜೆಪಿ ಸರ್ಕಾರ ಮಾಡಿರ್ತಕ್ಕಂಥ ಭೂ ಸ್ವಾಧೀನವನ್ನ ರದ್ದುಪಡಿಸೋದಕ್ಕೆ ನಾನು ಎಲ್ಲಾ ರೀತಿಯ ಕ್ರಮ ವಹಿಸ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ರು. ಮಾತ್ರ ಅಲ್ಲ, 16 ಬಾರಿ ಧರಣಿ ಸ್ಥಳ ಕೂಡ ಬಂದಿದ್ದಾರೆ. ಆದ್ರೆ ಪ್ರಶ್ನೆ ಏನು ಅಂತಂದ್ರೆ, ಸಿದ್ದರಾಮಯ್ಯನವರಾಗ್ಲಿ, KH ಮುನಿಯಪ್ಪನವರಾಗ್ಲಿ ಮತ್ತು MB ಪಾಟೀಲ್ರಾಗ್ಲಿ ಅವರು ರೈತರ ಜೊತೆ ಸಮಾಲೋಚನೆ ಮಾಡುವಾಗ, ಸಭೆ ಮಾಡುವಾಗ, ಇಲ್ಲ ನಾವು ಭೂ ಸ್ವಾಧೀನ ರದ್ದುಪಡಿಸ್ತೀವಿ, ನಿಮ್ಮ ವಿರೋಧ ಮಾಡಿ ನಾವೇನು ಮಾಡಲ್ಲ, ಮುಂದುವರಿಯಲ್ಲ ಅಂತ ಹೇಳೋದು, ಒಳಗೆ ಅಧಿಕಾರಿಗಳಿಗೆ ಹೇಳಿ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಮುಂದುವರಿಸ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಯಾವ ಭೂ ಸ್ವಾಧೀನ ಬಿಜೆಪಿ ಸರ್ಕಾರ ಮಾಡಿತ್ತೋ, ಅನ್ಯಾಯದ ಭೂ ಸ್ವಾಧೀನ ಇದು, ಬಲವಂತದ ಭೂ ಸ್ವಾಧೀನ ಇದು, ಕೃಷಿ ಭೂಮಿ ಫಲವತ್ತಾಗಿದೆ,
ಅಂತ ಫಲವತ್ತಾದ ಕೃಷಿ ಭೂಮಿನ ಕೈಗಾರಿಕೆಗೆ ತಗೊಳ್ತಕ್ಕಂಥದ್ದು ಅನ್ಯಾಯ ಅಂತ ಇವರೇ ವರ್ಣಿಸಿದ್ರು. ಅದೇ ಪ್ರಾಥಮಿಕ ಅಧಿಸೂಚನೆಗೆ ಇವತ್ತು ಅಂತಿಮ ಅಧಿಸೂಚನೆಯ ಮುದ್ರೆಯನ್ನ ಒತ್ತಿದ್ದೀರಿ. ಇದು ಒಂದು ಮಹಾದ್ರೋಹ, ರೈತರಿಗೆ ಮಾಡಿರ್ತಕ್ಕಂಥ ಒಂದು ಮಹಾದ್ರೋಹ, ರೈತರ ಸಮುದಾಯವನ್ನ ಅಪಮಾನ ಮಾಡಿರ್ತಕ್ಕಂಥದ್ದು. ನೀವೇ ವಿರೋಧ ಮಾಡಿದ ಒಂದು ಪ್ರಾಥಮಿಕ ಅಧಿಸೂಚನೆಯನ್ನ ಅಂತಿಮ ಅಧಿಸೂಚನೆ ಮಾಡ್ತಕ್ಕಂಥದ್ದು ಯಾವ ಆಧಾರದಲ್ಲಿ ಮಾಡಿದ್ರಿ ನೀವು? ಆಯ್ತು, ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೀರಲ್ಲ, ಯಾವ ನಿರ್ದಿಷ್ಟ ಕೈಗಾರಿಕೆ ಬರ್ತದೆ ಅನ್ನೋದು ಕೂಡ ಇವತ್ತು ಉತ್ತರ ಇಲ್ಲ. ಇದೇ ದೇವನಹಳ್ಳಿ ತಾಲೂಕಿನಲ್ಲಿ ಇದೇ KEDB ಅವರು ಒಂದು 3 ಬಾರಿ ಈಗಾಗ್ಲೇನೆ ಲ್ಯಾಂಡ್ ಅಕ್ವಿಜೇಷನ್ ಮಾಡ್ಕೊಂಡಿದ್ದಾರೆ. ಇವತ್ತೆಲ್ಪ ಸ್ವಲ್ಪ ಕೃಷಿ ಭೂಮಿ ಅಂತ ಉಳಿದಿದ್ರು ಇವಾಗ ಚನ್ನರಾಯಪಟ್ಟಣ ಹೋಬಳಿಯ ಈ 13 ಹಳ್ಳಿನಲ್ಲಿ ಮಾತ್ರ. ನೀವು KEDB ನಲ್ಲಿ ಈಗಾಗಲೇ ವಶಕ್ಕೆ ತಗೊಂಡಿರ್ತಕ್ಕಂಥ ಏರೋಸ್ಪೇಸ್ ಪಾರ್ಕ್ 1, 2, 3 ಅಂತೆಲ್ಲ ವಶಕ್ಕೆ ತಗೊಂಡಿದ್ದೀರಲ್ಲ, ಅಲ್ಲೆಲ್ಲ ಕೈಗಾರಿಕೆಗಳು ಬಂದಿದಾವ. ಈಗಲೂ 90% ಹೆಚ್ಚು ಭೂಮಿ ಖಾಲಿ ಉಳಿದಿದೆ. ಮಾತ್ರ ಅಲ್ಲ, ಎಷ್ಟೋ ಕಡೆ KEDB ಭೂಮಿ ವಶಕ್ಕೆ ತಕೊಂಡು ಕೈಗಾರಿಕೆ ಮಾಡ್ತೀನಿ ಅಂತ ಹೇಳಿ ತುಂಬಾ ವರ್ಷಗಳ ನಂತರ ಕೈಗಾರಿಕೆ ಬರ್ದೇ ಇದ್ದಾಗ ಅದು ನಗರಗಳಿಗೆ ಹತ್ರ ಇದೆ, ಇಲ್ಲಿ ಕೈಗಾರಿಕೆ ಮಾಡ್ಕೋಕ್ ಆಗಲ್ಲ ಅಂತ ಹೇಳಿ ವಸತಿ ಉದ್ದೇಶಕ್ಕೆ ಕನ್ವರ್ಟ್ ಮಾಡ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ಕೆಲಸಗಳಿಗೆ ದಿನಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ ಕೊಡ್ತಾ ಇರ್ತಕ್ಕಂಥದ್ದು ನೋಡಿದೀವಿ. ಎಷ್ಟು ಕೈಗಾರಿಕೆ ನೀವು ತಗೊಂಡಿದ್ದೀರಾ, ಎಷ್ಟು ಭೂಮಿ ಇವತ್ತು ರಿಯಲ್ ಎಸ್ಟೇಟ್ ಮಾಡೋದಕ್ಕಾಗಿದೆ ಅಂತ. ಇದೇ ದೊಡ್ಡಬಳ್ಳಾಪುರ ಮತ್ತು ದೇವನಹಳ್ಳಿನಲ್ಲಿ ಉದಾಹರಣೆಗೆ ಚಾಣಕ್ಯ ವಿಶ್ವವಿದ್ಯಾನಿಲಯ ಅಂತ ಹೇಳಿ ಆ ಭೂಮಿ ಕೊಟ್ಟಿದ್ದೀರಲ್ಲ KEDBಗೆ ಸ್ವಾಧೀನ ಮಾಡ್ಕೊಂಡು ಭೂಮಿನ, ಚಾಣಕ್ಯ ಯೂನಿವರ್ಸಿಟಿ ಕೈಗಾರಿಕೆನ KEDB ಆಕ್ಟ್ನಲ್ಲಿ ಬರ್ತದ? ಈ ರೀತಿ ಒಂದು ರಿಯಲ್ ಎಸ್ಟೇಟ್ ದಂಧೆಯನ್ನ ಪ್ರೋತ್ಸಾಹ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯನ್ನ ಇವತ್ತು ಸೃಷ್ಟಿ ಮಾಡ್ತಕ್ಕಂಥ ಒಂದು ಅನ್ಯಾಯದ ಬಲವಂತದ ಭೂ ಸ್ವಾಧೀನವನ್ನ ರೈತರು ವಿರೋಧ ಮಾಡ್ತಾ ಇದ್ದಾರೆ. ಕೇವಲ ದೇವನಹಳ್ಳಿ ಚನ್ನರಾಯಪಟ್ಟಣದ ವಿಷಯ ಮಾತ್ರ ಇಲ್ಲ, ಇದರಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ಭೂ ಸ್ವಾಧೀನ ಅಂತಕ್ಕಂಥದ್ದು ಭೂ ಕಬಳಿಕೆಯ ಒಂದು ಸ್ವರೂಪವನ್ನು ಪಡೆದಿದೆ. ನೀವು ಕರ್ನಾಟಕ ರಾಜ್ಯದಲ್ಲಿ ನಾವು ಫೆಬ್ರವರಿ 10ನೇ ತಾರೀಕು 2025ನೇ ಇಸ್ವಿನಲ್ಲಿ ಸಹಸ್ರಾರು ರೈತರು ಕೂಲಿಕಾರರು ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ರಾಜ್ಯ ಸಮಿತಿ ಸಂಘಟನೆ ಮಾಡಿದಂತ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ 2 ದಿನ ನಾವು ಪ್ರತಿಭಟನೆ ಕುಂತಿದ್ವಿ. ಹಗಲು ರಾತ್ರಿ ಧರಣಿ. ಯಾವ ಮಂತ್ರಿಯೂ ಬರಲಿಲ್ಲ, ಯಾವ ಮುಖ್ಯಮಂತ್ರಿಯೂ ಸಭೆ ಕರೀಲಿಲ್ಲ. ಅಧಿಕಾರಿಗಳು ಬಂದ್ರು, ಮನವಿಗಳು ತಕೊಂಡು ಹೋದ್ರು, ಮುಂದೆ ಸಭೆ ಕರೀತೀವಿ ಅಂದ್ರು, ಅದನ್ನು ಕೂಡ ಯಾರು ಮಾಡ್ಲಿಲ್ಲ. ನೀವು ಫ್ರೀಡಂ ಪಾರ್ಕ್ ನಲ್ಲಿ ಕುಂತಿದ್ರೆ ಅಲ್ಲಿ ಎಷ್ಟು ದಿನ ಆದ್ರೂ ಕುಳಿತುಕೊಳ್ಳಿ, ನಾವ್ ಯಾವುದೇ ರೀತಿ ನಿಮ್ ಸಮಸ್ಯೆಗಳು ಕೇಳಲ್ಲ, ನಿಮ್ ಸಮಸ್ಯೆ ಬಗೆಹರಿಸಲ್ಲ ಅನ್ನುವಂತ ನಿರ್ಲಕ್ಷ್ಯ ಧೋರಣೆ ಏನ್ ಮಾಡ್ತೀರಿ? ಇಲ್ಲ ದೇವನಹಳ್ಳಿನಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತಂದ್ರೆ ಇಲ್ಲ ಅಲ್ಲಿ ಕಮಿಷನರೇಟ್ ವ್ಯಾಪ್ತಿ ಬಂದ್ಬಿಡ್ತದೆ, ಕಮಿಷನರೇಟ್ ವ್ಯಾಪ್ತಿನಲ್ಲಿ ಪ್ರತಿಭಟನೆ ಮಾಡೋಕೆ ಅವಕಾಶ ಇಲ್ಲ ಅಂತ ಹೇಳಿ ತಡೆ ಹೊಡ್ತೀರಿ. ಇದು ಪ್ರಜಾಪ್ರಭುತ್ವನ? ಇದು ಜನರು ತಮ್ಮ ಕಷ್ಟನ ತಮಗಾಗುವ ನ್ಯಾಯನ ಹೇಳ್ಕೊಳ್ಳೋದು ಎಲ್ಲಿ? ಹಾಗಾದ್ರೆ 4 ವರ್ಷಗಳಿಂದ ಅವರು ಚನ್ನರಾಯಪಟ್ಟಣ ನಾಡ್ ಕಚೇರಿ ಮುಂದೆ ಧರಣಿ ಮಾಡ್ತಿದ್ರಲ್ಲ, ಯಾಕೆ ಈ ಸಮಸ್ಯೆ ಇತ್ಯರ್ಥ ಮಾಡಿಸಿಲ್ಲ ನೀವು? ಯಾಕೆ ಇಷ್ಟೊಂದು ಅನ್ಯಾಯವನ್ನು ಎಸಗ್ತಾ ಇದ್ದೀರಾ? ಆಯ್ತು, 1996ನೇ ಇಸ್ವಿಯಿಂದ 2025ನೇ ಇಸ್ವಿ ತನಕ KEDB ಅವರು ಎಷ್ಟು ಎಕರೆಗಳ ಭೂಮಿಯನ್ನ ವಶಕ್ಕೆ ತಗೊಂಡಿದ್ದಾರೆ? ಎಷ್ಟು ಎಕರೆ ಭೂಮಿಯಲ್ಲಿ ಕೈಗಾರಿಕೆಗಳು ಬಂದಿವೆ? ಎಷ್ಟು ಎಕರೆ ಭೂಮಿ ಹಂಗೇನೆ ಪಾಳು ಬಿದ್ದಿದೆ? ಇದು ಶ್ವೇತಪತ್ರ ಹೊರಡಿಸಿ. ಉದಾಹರಣೆಗೆ 1997ನೇ ಇಸ್ವಿನಲ್ಲಿ ಇದೇ ನೈಸ್ಗೆ 111 ಕಿಲೋಮೀಟರ್ ಹೈವೇ ಮಾಡ್ತೀನಿ, 5 ಟೌನ್ಶಿಪ್ ಮಾಡ್ತೀನಿ ಅಂತ ಹೇಳಿ 2-3 ಹಂತದಲ್ಲಿ 36,000 ಎಕರೆ ಭೂಮಿ ತಕೊಂಡ್ರಲ್ಲ, ಮಾಡಿದಾರ? ಯಾಕ ಭೂಮಿಯನ್ನು ವಾಪಸ್ ತಗೊಂಡಿಲ್ಲ? PB ಜಯಚಂದ್ರ ಅವರು ಇವತ್ತು ದೆಹಲಿ ವ್ಯವಹಾರಗಳು ನೋಡ್ಕೊಳ್ತಕ್ಕಂತ ರಾಜ್ಯ ಸರ್ಕಾರದ ಒಬ್ಬ ಮಂತ್ರಿ ಆಗಿದ್ದಾರೆ. ಅವರು ಇಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸದನ ಸಮಿತಿ ಅಧ್ಯಕ್ಷರಾಗಿ ನೈಸ್ ಸಂಬಂಧಪಟ್ಟಂತ ಒಂದು ವಿವರವಾದಂತ ಸದನ ಸಮಿತಿ ವರದಿಯನ್ನು ಕೊಟ್ಟರು. ಅದೊಂದು ಅತ್ಯಂತ ಹಗರಣಕೋರ ಭ್ರಷ್ಟಾಚಾರ ಒಂದು ಸಂಸ್ಥೆ, ಅದು ಕಪ್ಪು ಪಟ್ಟಿಗೆ ಸೇರಿಸಬೇಕಾದಂತ ಸಂಸ್ಥೆ. ಆ ಯೋಜನೆಯನ್ನು ರದ್ದುಪಡಿಸಬೇಕು ಮತ್ತು ಅದರಲ್ಲಿರ್ತಕ್ಕಂಥ ಭೂ ಸ್ವಾಧೀನ ಮತ್ತು ಭ್ರಷ್ಟಾಚಾರ ರಸ್ತೆ ನಿರ್ಮಾಣದ ಹಗರಣವನ್ನು ತನಿಖೆಗೊಳಪಡಿಸಿ ಶಿಕ್ಷೆಗೊಳಪಡಬೇಕು ಅಂತ ಹೇಳಿ ಶಿಫಾರಸ್ ಮಾಡಿದ್ರಲ್ಲ, ನೀವೇ ಅಂಗೀಕಾರ ಮಾಡಿದಾರಲ್ಲ ಸದನದಲ್ಲಿ, ಯಾಕೆ ಅದನ್ನ ಜಾರಿ ಮಾಡ್ತಾ ಇಲ್ಲ? ಈಗ ಅದನ್ನ ಜಾರಿ ಮಾಡಿದ್ರ ಬದಲು ಸಲಹಾ ಸಮಿತಿ ಅಂತ ಹೇಳಿ ಖಾಸಗಿ ಸಲಹಾ ಸಮಿತಿ ನೇಮಕ ಮಾಡ್ಕೊಂಡು ಮತ್ತೆ ನೈಸ್ನ ಅಶೋಕ್ ಏಣಿಗೆ ಅನುಕೂಲ ಮಾಡ್ಕೊಳ್ತಕ್ಕಂತ ಒಂದು ಪರಿಸ್ಥಿತಿ ನೀವು ಸೃಷ್ಟಿ ಮಾಡ್ತಾರೆ. ಇವತ್ತು ಕೂಡ ರೈತರು ಭೂಮಿ ಕಳ್ಕೊಳ್ತಕ್ಕಂತ ಆತಂಕವನ್ನ ನೈಸ್ ಕಂಪನಿಯ ಕಿರುಕುಳವನ್ನು ಇವತ್ತು ಕೂಡ ಅನುಭವಿಸ್ತಾ ಇದ್ದಾರೆ. ಸುಮಾರು 97ನೇ ಇಸ್ವಿನಲ್ಲಿದ್ದ ಭೂಮಿ ದರವನ್ನ ಇವತ್ತು ಭೂಮಿ ಕಿತ್ಕೊಂಡು ಆ ದರವನ್ನೇ ಕೊಡ್ತೀವಿ ಅನ್ನುವಂತ ರೀತಿಯ ಬಹಳ ದೊಡ್ಡ ಅನ್ಯಾಯವನ್ನ ಇವತ್ತು ಮಾಡ್ತಾ ಇದ್ದಾರೆ. 13,000 ಎಕರೆ ಅದರಲ್ಲಿ ಸುಮಾರು ಪ್ರಾಥಮಿಕ ಭೂ ಸ್ವಾಧೀನ ಅಧಿಸೂಚನೆಯಾಗಿ ಸುಮಾರು 20 ವರ್ಷ ಆಗಿದೆ. ಅಂತಿಮ ಆದ್ರೂ ಕೂಡ ಆ ಭೂಮಿಯನ್ನು ಉಳಿಸ್ಕೊಂಡಿದ್ದೀರ.
KDB ಆಕ್ಟ್ ನಲ್ಲಿ ಎಷ್ಟೊಂದು ಕರಾಳವಾಗಿದೆ ಅಂತ ಹೇಳಿದ್ರೆ ನೀವು ಅಥವಾ ಯಾವುದೇ ಸರ್ಕಾರ ಇವತ್ತು ಭೂ ಕಬಳಿಕೆ ಎಷ್ಟು ಅಂದ್ರೆ KDB ನಲ್ಲಿ ಪ್ರಾಥಮಿಕ ಅಧಿಸೂಚನೆಗೂ ಅಂತಿಮ ಅಧಿಸೂಚನೆಗೂ 10 ವರ್ಷಕ್ಕಿಂತ ಅಂತರ ಇರ್ತಕ್ಕಂಥ ಲಕ್ಷಾಂತರ ಎಕರೆ ಭೂಮಿ ಕರ್ನಾಟಕದಲ್ಲಿದೆ. 20 ವರ್ಷಕ್ಕೂ ಹೆಚ್ಚು ಅಂತರ ಇರ್ತಕ್ಕಂಥ ಸಾವಿರಾರು ಎಕರೆ ಭೂಮಿಗಳಿವೆ. ಅಂದ್ರೆ ಮನಸೋ ಇಚ್ಛೆ ಭೂಮಿ ಸ್ವಾಧೀನ ಮಾಡ್ಕೊಳ್ಳೋದು, ಬಿಟ್ಬಿಡೋದು. ಆ ನಂತರ ಭೂಮಿ ಬೆಳೆ ಬಂದಾಗ ರೈತರಿಂದ ಕಿತ್ಕೊಂಡು ದಬ್ಬಾಳಕ್ಕೆ ದೌರ್ಜನ್ಯ ಮಾಡ್ತಕ್ಕಂಥದ್ದು. 2013 ಕಾಯ್ದೆ ಬಂತಲ್ಲ, 2013 ಭೂ ಸ್ವಾಧೀನ ಕಾಯ್ದೆ ಬಂದ್ಮೇಲೆ ಕೂಡ ಕರ್ನಾಟಕ ಸರ್ಕಾರ ಯಾಕೆ KDB ಕಾಯ್ದೆಯನ್ನೇ ಅನ್ವಯ ಭೂ ಸ್ವಾಧೀನ ಮಾಡ್ಕೋತಾ ಇದೆ? ಚನ್ನರಾಯಪಟ್ಟಣ ರೈತರು ಇವತ್ತೇನು ಅನ್ಯಾಯ ಅನುಭವಿಸ್ತಾ ಇದ್ದಾರೆ, ಕೇವಲ ಚನ್ನರಾಯಪಟ್ಟಣ ರೈತರು ಮಾತ್ರ ಅನ್ಯಾಯ ಅನುಭವಿಸ್ತಾ ಇರೋದಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ರೈತರು ಇವತ್ತು ಬಲವಂತದ ಭೂ ಸ್ವಾಧೀನ ಮತ್ತು ಅನ್ಯಾಯದ ಭೂ ಸ್ವಾಧೀನವನ್ನ ಎದುರಿಸ್ತಾ ಇದ್ದಾರೆ. ಅದು ಈ ಬಿಡದಿನಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡಿದ್ದೀರಾ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಹೇಳಿ ಮಾಡಿ ಈಗ ಬೆಂಗಳೂರನ್ನ ವಿಸ್ತರಣೆ ಮಾಡಿ ಎಲ್ಲಾ ಕೃಷಿ ಭೂಮಿಯನ್ನು ಕೂಡ ನುಂಗ್ತಕ್ಕಂತ ಒಂದು ಪರಿಸ್ಥಿತಿಯನ್ನು ಇವತ್ತು ಸೃಷ್ಟಿ ಮಾಡ್ಕೊಳ್ಳಲಾಗಿದೆ. ಅಲ್ಲೂ ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿ ಲ್ಯಾಂಡ್ ಅಕ್ವಿಜೇಷನ್, PRR ಲ್ಯಾಂಡ್ ಅಕ್ವಿಜೇಷನ್, ಈ ರೀತಿ ಮನಸೋ ಇಚ್ಛೆ, ಯಾವುದೇ ಒಂದು ಯೋಜನಾ ಉದ್ದೇಶ ಇಲ್ಲ, ಇನ್ನೊಂದಿಲ್ಲ, ಈ ತರ ಮನಸೋ ಇಚ್ಛೆ ಮಾಡ್ತಕ್ಕಂಥದ್ದು ಬಹಳ ದೊಡ್ಡ ಒಂದು ಅನ್ಯಾಯವನ್ನ. ಈ ಶಿವರಾಮ್ ಕಾರಂತ ಬಡಾವಣೆಗೆ ಅಂತೇಳಿ ಭೂಮಿ ತಕೊಂಡ್ರಲ್ಲ, ರೈತರ ಪರಿಹಾರ ಕೊಟ್ರ? ಇನ್ನೂ ಕೂಡ ಅಲ್ಲಿ ಸುಮಾರು 30,000 ನಿವೇಶನಗಳ ಜಾಗ ಖಾಲಿ ಬಿದ್ದಿದೆ. ಯಾರಿಗೂ ಹಂಚಿಕೆನೂ ಮಾಡೋಕ್ಕಾಗಿಲ್ಲ, ಇನ್ನು ನಿವೇಶನಗಳ ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ. ಆದ್ರೆ ಮತ್ತೆ 10-13 ಹಳ್ಳಿಗಳ ಭೂಮಿಯನ್ನ ಇವತ್ತು ನಿವೇಶನಕ್ಕೆ ಅಂತೇಳಿ ಭೂ ಸ್ವಾಧೀನ ಮಾಡ್ಕೊಳ್ತಕ್ಕಂಥ, BDA ಭೂ ಸ್ವಾಧೀನ ಮಾಡ್ತಕ್ಕಂಥ, KHB ಭೂ ಸ್ವಾಧೀನ ಮಾಡ್ತಕ್ಕಂಥ ಕೆಲಸಗಳು ನೀವು ಮಾಡ್ತಾ ಇದ್ದೀರಾ. ಯಾವ ಆಧಾರದಲ್ಲಿ ಇಷ್ಟೊಂದು ಅನ್ಯಾಯವನ್ನ ನೀವು ಮಾಡ್ತಾ ಇದ್ದೀರಾ? ಯಾಕೆ ಭೂ ಸ್ವಾಧೀನ ಕಾಯ್ದೆ 2013 ಪ್ರಕಾರ ನೀವು ಮಾಡ್ತಾ ಇಲ್ಲ? 2013 ಕಾಯ್ದೆ ಪ್ರಕಾರ ಆಗಿದ್ರೆ ಪ್ರಾಥಮಿಕ ಅಧಿಸೂಚನೆಗೂ ಅಂತಿಮ ಅಧಿಸೂಚನೆಗೂ 2 ವರ್ಷ ಅಂತರ ಮೀರಿದ್ರೆ ಭೂ ಸ್ವಾಧೀನ ರದ್ದಾಗ್ತಿತ್ತು. ಭೂ ಸ್ವಾಧೀನಕ್ಕೆ ಒಳಪಡ್ತಕ್ಕಂತ ರೈತರು 80% ಒಪ್ಪಿಗೆ ಕೇಳಬೇಕಾಗಿತ್ತು. ಚನ್ನರಾಯಪಟ್ಟಣ ರೈತರ ವಿಷಯದಲ್ಲಿ 80% ರೈತರು ಲಿಖಿತವಾಗಿ ತಮ್ಮ ಅಸಮ್ಮತಿಯನ್ನ ದಾಖಲು ಮಾಡಿದ್ದಾರೆ, ತಕರಾರನ್ನು ಸಲ್ಲಿಸಿದ್ದಾರೆ. ಇಂದಿನ ಕೈಗಾರಿಕಾ ಮಂತ್ರಿ ಮುರುಗೇಶ್ ನಿರಾಣಿ ಹಿಂದೆ ಅಸೆಂಬ್ಲಿನಲ್ಲಿ ಚನ್ನರಾಯಪಟ್ಟಣ ರೈತರಿಗೆ ಸಂಬಂಧಪಟ್ಟಂತ ವಿಷಯವನ್ನ ಅವತ್ತಿನ ವಿರೋಧ ಪಕ್ಷದ ನಾಯಕರಾದಂತ ಸಿದ್ದರಾಮಯ್ಯನವರು ಎತ್ತದಂತ ಸಂದರ್ಭದಲ್ಲಿ ರೈತರು 50ಕ್ಕಿಂತ ಹೆಚ್ಚು ವಿರೋಧ ಮಾಡಿದ್ರೆ ಭೂ ಸ್ವಾಧೀನವನ್ನ ನಾವು ಮಾಡಲ್ಲ ಅನ್ನುವಂತ ಅಶ್ಯೂರೆನ್ಸ್ ಅನ್ನ ಸದನಕ್ಕೆ ಕೊಟ್ಟಿದ್ರು. ಆ ಸರ್ಕಾರನು ತನ್ನ ಮಾತನ್ನ ವಿರುದ್ಧವಾಗಿ ನಡ್ಕೊಳ್ತು. ಆ ಸರ್ಕಾರ ಸರಿಯಿಲ್ಲ ಅಂತೇಳಿ ಅಧಿಕಾರಕ್ಕೆ ಬಂದ ಈ ಸರ್ಕಾರದವರು ಕೂಡ ಅದೇ ರೀತಿಯ BJP ಸರ್ಕಾರದ ತಪ್ಪನ್ನೇ ಇವತ್ತು ಮುಂದುವರಿಸ್ತಾ ಇದ್ದಾರೆ. ಈ ರೀತಿ ಈಗ ಅರಗಿಂಟೋಣಿ, ಕುಡಿತೀನಿ, ಈ ರೀತಿ ಬಳ್ಳಾರಿನಲ್ಲಿ ಸುಮಾರು 14,500 ಎಕರೆ ಭೂಮಿಯನ್ನ ಆರ್ಸೆಲರ್ ಮಿತ್ತಲ್ಗೆ, NMDCಗೆ, ಬ್ರಹ್ಮಣಿ ಸ್ಟೀಲ್ಸ್ಗೆ ಅಂತೇಳಿ ನೀವು ತಕೊಂಡ್ರಿ. 2012ನೇ ಇಸ್ವಿನಲ್ಲಿ ತಕೊಂಡದ್ದು ಎಷ್ಟಕ್ಕೆ? ನೀವು ಮೋಸ ಮತ್ತು ಅನ್ಯಾಯದ ಭೂ ಬೆಲೆ ನಿಗದಿ ಮಾಡಿ ರೈತರ ಪೊಲೀಸ್ನವರು ಬಲ ತೋರಿಸಿ ನೀವು ಬಲವಂತವಾಗಿ ಗೂಂಡಗಳ ಬೆದರಿಕೆಯಲ್ಲಿ ಭೂಮಿ ಕಿತ್ಕೊಂಡ್ರಿ. ಮನೆ ಕುಟುಂಬಕ್ಕೊಂದು ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರಿ. ಇವತ್ತು 2025ನೇ ಇಸ್ವಿ ಆ ಭೂಮಿಗೆ ಕಾಂಪೌಂಡ್ ಕೂಡ ಹಾಕೊಂಡಿಲ್ಲ ಅವರು. ಆರ್ಸೆಲರ್ ಮಿತ್ತಲ್ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಆ ಭೂಮಿನ ನಾನು ಕೈಗಾರಿಕೆ ಮಾಡುವ ಯಾವ ಉದ್ದೇಶ ಇಲ್ಲ ಅಂತ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದೀವಿ. ಅದ್ರಲ್ಲಿ ಬ್ರಹ್ಮಣಿ ಸ್ಟೀಲ್ಸ್ನವರು ಉತ್ತಮ ಗಾಲು ಅನ್ನೋ ಒಂದು ಕಂಪ್ನಿಗೆ ರಿಯಲ್ ಎಸ್ಟೇಟ್ ದರದಲ್ಲಿ ಮಾರ್ಕೊಂಡಿದ್ದಾರೆ. ಇದ ಭೂ ಸ್ವಾಧೀನ? ಯಾರು ಅಧಿಕಾರ ಕೊಟ್ಟಿದ್ದು ಜನಾರ್ದನ್ ರೆಡ್ಡಿಗೆ ಬ್ರಹ್ಮಣಿ ಸ್ಟೀಲ್ಸ್ನವರಿಗೆ ಉತ್ತಮ ಗಾಲು ಕಂಪನಿಗೆ ಮಾರಾಟ ಮಾಡೋಕೆ? ಜಿಂದಾಲ್ ಫ್ಯಾಕ್ಟ್ರಿಗೆ 3,667 ಎಕರೆ ಭೂಮಿಯನ್ನು ಮಾರಾಟ ಮಾಡಿದ್ದೀರಾ. ಎಷ್ಟಕ್ಕೆ ಮಾರಾಟ ಮಾಡಿದ್ದೀರಾ? 1 ಕೋಟಿ ರೂಪಾಯಿ, 2 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಭೂಮಿಯನ್ನ 1 ಲಕ್ಷ, 1.5 ಲಕ್ಷ ರೂಪಾಯಿ ಮಾರಿದ್ದೀರಾ. ಕೊಡಿ. ರೈತರು ಗ್ರಾಮೀಣ ಭಾಗದಲ್ಲಿ ಮನೆ ಸೈಟ್ ಇಲ್ದೇನೆ ಇವತ್ತು ಒದ್ದಾಡ್ತಾ ಇದ್ದಾರೆ. ನಿಮ್ಮದೇ ಆರ್ಥಿಕ ಸಮೀಕ್ಷೆ ಪ್ರಕಾರ 2023-24 ಆರ್ಥಿಕ ಸಮೀಕ್ಷೆ ಪ್ರಕಾರ ನಿಮ್ಮದೇ ಕರ್ನಾಟಕ ಸರ್ಕಾರದ ಅಧಿಕೃತ ಅಂಕಿಅಂಶದ ಪ್ರಕಾರ 50% ಕುಟುಂಬಗಳಿಗೆ ಸರಿಯಾದಂತ ಮನೆ ಇಲ್ಲ, ಪಕ್ಕಾ ಮನೆ ಇಲ್ಲ. ಆ ರೀತಿಯ ಒಂದು ಸಮಸ್ಯೆ ಇದೆ ಅಂತೇಳಿ ನೀವೇ ಇಟ್ಕೊಂಡಿದ್ದೀರಾ. ಅದೇ ರೈತರು 1-1.5 ಲಕ್ಷ ರೂಪಾಯಿ ಪಾವತಿ ಮಾಡೋಕೆ ರೆಡಿ ಇದ್ದೀರಾ. ಅದೇ ಭೂಮಿ ರೈತರು ಕೊಡಿ. ಆ ರೀತಿ ಬಂದ್ರೆ ಮನಸ್ಸೋ ಇಚ್ಛೆ ಬೇಕಾ ಬಿಟ್ಟಿ. ನಾವು ಕೇಳಿದೀವಿ ಫೆಬ್ರವರಿ 10ನೇ ತಾರೀಕು 2025ನೇ ಇಸ್ವಿನಲ್ಲಿ ಪ್ರಾಥಮಿಕ ಅಧಿಸೂಚನೆಗೂ ಅಂತಿಮ ಅಧಿಸೂಚನೆಗೂ ಕನಿಷ್ಠ 20 ವರ್ಷ ಅಂತರ ಇರತಕ್ಕಂತ ಪ್ರಕರಣಗಳು ಎಷ್ಟು, ಅದು ಎಷ್ಟು ಎಕರೆ ಇದೆ ಅಂತ. ಪ್ರಾಥಮಿಕ ಅಧಿಸೂಚನೆಗೂ ಅಂತಿಮ ಅಧಿಸೂಚನೆಗೂ 10 ವರ್ಷಕ್ಕಿಂತ ಹೆಚ್ಚು ಅಂತರ ಇರತಕ್ಕಂತ ಎಷ್ಟು ಎಕರೆ ಅಂತ ನಾವು ಕೇಳಿದೀವಿ. ಶ್ವೇತಪತ್ರ ಹೊರಡಿಸಿ ನೀವು. ಇವತ್ತು ದೇಶ ಮತ್ತು ಪ್ರಪಂಚ ಬಹಳ ದೊಡ್ಡ ಆರ್ಥಿಕ ಬಿಕ್ಕಟ್ಟಿನಲ್ಲಿದೆ. ಯಾವ ಬಂಡವಾಳನೂ ಬರ್ತಾ ಇಲ್ಲ.
ಇವ್ರೇನು ಅಂತಂದ್ರೆ ರೈತರನ್ನ ದಿವಾಳಿ ಮಾಡೋದು, ರೈತರ ಹತ್ರ ಭೂಮಿ ಕಿತ್ಕೊಳ್ಳೋದು, ಬಂಡವಾಳದಾರರು ಸಂಪತ್ತನ್ನ ಆಸ್ತಿಯನ್ನ ಬೆಳೆಸ್ತಕ್ಕಂಥದ್ದು. ಇದು ಅಂದ್ರೆ ಕ್ಲಾಸಿಕ್ ಎಕ್ಸಾಂಪಲ್. ಇನ್ನು ಹಲವಾರು ನಾನು ಉದಾಹರಣೆಗಳು ಕೊಡಬಲ್ಲ ಇಡೀ ರಾಜ್ಯದ ಉದ್ದಕ್ಕೂ. ಈಗ ಕಲಬುರ್ಗಿ ಕಿರಣಗಿ ಎನ್ನುವಂತ ಒಂದು ಕಲಬುರ್ಗಿ ಪಟ್ಟಣಕ್ಕೆ ಅಂಟ್ಕೊಂಡಿರ್ತಕ್ಕಂಥ ಒಂದು ಇದರಲ್ಲಿ ನೀವು ಅಲ್ಲಿ 15-20 ವರ್ಷ ಆಗಿದೆ ಭೂಸ್ವಾಧೀನ ಆಗಿ, ಅಲ್ಲಿ ಯಾವ ಇಂಡಸ್ಟ್ರಿ ಚಟುವಟಿಕೆನೂ ಬರಲಿಲ್ಲ. ಶ್ರೀನಿವಾಸಪುರ ತಾಲೂಕಿನಲ್ಲಿ ಬರಡು ಭೂಮಿ ಇದೆ, ಅಲ್ಲಿ ರೈತರು ಹೇಳ್ತಾ ಇದ್ದಾರೆ ಬರಡು ಭೂಮಿ ಇದೆ, ಬರಡು ಭೂಮಿನಲ್ಲಿ ನೀವು ಕೈಗಾರಿಕೆ ಪ್ರದೇಶ ಅಭಿವೃದ್ಧಿ ಮಾಡ್ಕೊಂಡು ಕೈಗಾರಿಕೆಗಳು ಸ್ಥಾಪನೆ ಮಾಡಿ ಅಂತ ಬರಡು ಭೂಮಿ ಬಿಟ್ಬಿಟ್ಟು ನೀರಾವರಿ ಇರತಕ್ಕಂಥ ಫಲವತ್ತಾದ ಭೂಮಿನಲ್ಲಿ ಇವತ್ತು ಕೈಗಾರಿಕೆ ಮಾಡ್ತೀವಿ ಅಂತ ಹೇಳಿ ರೈತರು ವಿರೋಧ ಇರ್ತಕ್ಕಂಥ ಭೂಮಿಗೆ ಹೋಗಿದ್ದೀರಾ. ಇದಾ ನಿಮ್ಮ ಕೈಗಾರಿಕಾ ನೀತಿ? ಇದಾ ನಿಮ್ಮ ಕೃಷಿ ನೀತಿ? ಒಂದ್ ಕಡೆ ಅರಣ್ಯವನ್ನ ಗಣಿಗಾರಿಕೆಗೆ ಮತ್ತಿದ್ರ ಕಡೆಗೆ ಮನಸ್ವ ಇಚ್ಛೆ ಕೊಟ್ಟು ಬಹಳ ದೊಡ್ಡ ರೀತಿ ಅರಣ್ಯ ನಾಶವನ್ನ ಮಾಡ್ತಾ ಇದ್ದೀರಾ. ಇನ್ನೊಂದ್ ಕಡೆ ಬಗರುಕುಂ ಸಾಗುವಳಿ ಮಾಡ್ತಾ ಇದ್ದು ಮಂಜೂರಾತಿ ಪಡೆದಿರ್ತಕ್ಕಂಥ ಕಿಮ್ಮತ್ ಕಟ್ಟಿರ್ತಕ್ಕಂಥ ದೂರಸ್ಥಾಗಿರ್ತಕ್ಕಂಥ ಭೂಮಿಯನ್ನ, ಹಿಡುವಳಿ ಭೂಮಿಯನ್ನ, ಇದು ಸುಮಾರು 100 ವರ್ಷದಿಂದ ಇದು ಅರಣ್ಯ ಆಗಿತ್ತು, ದಾಖಲೆಗಳಲ್ಲೆಲ್ಲ ಅರಣ್ಯ ಅಂತಿದೆ. ಒಂದ್ಸಾರಿ ಅರಣ್ಯ ಅಂತಿದ್ರೆ ಅದು ಯಾವಾಗ್ಲೂ ಅರಣ್ಯ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ತಪ್ಪಾಗಿ ಉಲ್ಲೇಖಿಸ್ಕೊಂಡು ನೂರಾರು ವರ್ಷಗಳಿಂದ ವ್ಯವಸಾಯ ಮಾಡಿ ದುರಸ್ತಾಗಿರ್ತಕ್ಕಂಥ ಪಿತ್ರಾರ್ಜಿತ ಹಿಡುವಳಿ ಸ್ವತ್ತಿಗೆ ಇವತ್ತು ಬಂದು ಶ್ರೀನಿವಾಸಪುರದಲ್ಲಿ ಎಷ್ಟು ಅನ್ಯಾಯ ಮಾಡಿದಿರಿ ನೀವು, ಎಷ್ಟು ಮಾವಿನ ಮರಗಳು ಕಡ್ದಾಕಿದ್ರಿ, ಎಷ್ಟು ಜನರಿಗೆ ತೊಂದರೆ ಕೊಟ್ರಿ. ಎಷ್ಟು ಕಡೆ ಈಗ್ಲೂ ಕೂಡ ಬಗರುಕುಂ ಸಾಗುವಳಿ ಭೂಮಿಯನ್ನ ಅರಣ್ಯ ಅಂತೇಳಿ ಇಂಡೀಕರಣ ಮಾಡಿ ಫಾರಂ ನಂಬರ್ 50, 53, 57 ಹಾಕೊಂಡು ಪೊಸಿಷನ್ ಅಲ್ಲಿ ಇಟ್ಕೊಂಡಿರ್ತಕ್ಕಂಥ ಜನರಿಗೆ ಇವತ್ತು ಎಷ್ಟೊಂದು ರೀತಿಯ ದೊಡ್ಡ ತೊಂದರೆ ಮಾಡ್ತಿದ್ರೆ, ಕಣ್ಣೀರ್ನಲ್ಲಿ ಕೈ ತೊಳೆಯುವಂತ ರೀತಿ ಮಾಡ್ತಿದ್ರೆ. ನೀವು ಅಧಿಕಾರಕ್ಕೆ ಬರುವಾಗ ಏನಂತ ಹೇಳಿದ್ರಿ ನೀವು? ಅಧಿಕಾರಕ್ಕೆ ಬಂದ್ರೆ ಎಲ್ಲಾ ಬಗರುಕುಂ ಸಾಗುವಳಿದಾರರಿಗೂ ಅವ್ರಿಗೆ ಹಕ್ಕುಪತ್ರ ಕೊಡ್ತೀವಿ ಅಂತ ಹೇಳಿದ್ರಿ. ಕೊಟ್ಟಿದ್ದೀರಾ? ಮನೆ ನಿವೇಶನದ ಪ್ರಶ್ನೆ ಬಗೆಹರಿತಾ ಇಲ್ಲ, ಬಗರುಕುಂ ಸಾಗುವಳಿದಾರರು ಕಷ್ಟ ಬಗೆಹರಿತಾ ಇಲ್ಲ. ಅರಣ್ಯ ಭೂಮಿನಲ್ಲಿ ಕೂಡ ಅರಣ್ಯ ಭೂಮಿನಲ್ಲಿ ಸಾಗುವಳಿ ಮಾಡೋಕೆ ಅರಣ್ಯ ಹಕ್ಕು ಕಾಯ್ದೆ 2006 ಅವಕಾಶ ಕೊಟ್ಟಿದೆ. ಆದ್ರೆ ಅಲ್ಲೂ ಕೂಡ ನೀವು ತೊಂದರೆಗಳು ಕೊಡ್ತಾ ಇದ್ದೀರಾ. ಹಂಗಾಗಿ ಭೂ ಸ್ವಾಧೀನದ ನೀತಿ ವಿಷಯದಲ್ಲಂತೂ ಸರ್ಕಾರ ಅತ್ಯಂತ ಕೆಟ್ಟದಾಗಿ ನಡ್ಕೋತಾ ಇದೆ. ಈ ಎಲ್ಲ ಆಕ್ರೋಶ ಇವತ್ತು 25ನೇ ತಾರೀಕಿನ ದೇವನಹಳ್ಳಿ ಚಲೋದಲ್ಲಿ ವ್ಯಕ್ತ ಆಗ್ತಾ ಇದೆ. ಸಂಘರ್ಷದ ಹಂತಕ್ಕೆ ಬಂದಿದೆ. ಇದೊಂದು ನಿರ್ಣಾಯಕವಾದಂತ ಹೋರಾಟಕ್ಕೆ ಹಂತಕ್ಕೆ ಬಂದಿದೆ. ಯಾಕೆ ಅಂತ ಹೇಳಿದ್ರೆ ಅವರೇ ಹೇಳ್ತಾ ಇದ್ರು, ಎಷ್ಟೋ ಸಾರಿ ನಾವು ಸರ್ಕಾರದ ಜೊತೆ ನಾವು ಮಾತುಕತೆ ಆಡೋಕೆ ಹೋದಾಗೆಲ್ಲ, ಇಲ್ಲ ಚನ್ನರಾಯಪಟ್ಟಣದ ರೈತರನ್ನ ನಾವೇನಾದ್ರೂ ಭೂ ಸ್ವಾಧೀನ ಕೈ ಬಿಟ್ಬಿಟ್ರೆ ಇಡೀ ರಾಜ್ಯದಲ್ಲಿ ಭೂ ಸ್ವಾಧೀನ ಕೇಳ್ತಾ ಇರ್ತಕ್ಕಂಥ ಭೂ ಸ್ವಾಧೀನಕ್ಕೆ ಒಳಪಟ್ಟಿರೋರೆಲ್ಲರೂ ಕೂಡ ನಮ್ದು ರದ್ದು ಮಾಡಿ ಅಂತ ಕೇಳ್ತಾರೆ ಅಂತ ಹೇಳ್ತಾರೆ. ಯಾಕೆ ಕೇಳ್ತಾರೆ ರದ್ದು ಮಾಡಿ ಅಂತ? ಯಾಕೆ ಕೇಳ್ತಾರೆ ಅಂದ್ರೆ ಅವ್ರಿಗೆ ಅನ್ಯಾಯ ಆಗೋದ್ರಿಂದ ಕೇಳ್ತಾರೆ. ಒಂದು ಪಿತ್ರಾರ್ಜಿತ ಆಸ್ತಿಯನ್ನು ಕಳ್ಕೋವಾಗ ಆ ರೈತರಿಗೆ, ಅವ್ರ ರೈತರು ಒಪ್ಪಿಗೆ ಇಲ್ದೇನೆ ಆ ರೈತರ ಬಲವಂತವಾಗಿ ಆ ರೈತರಿಗೆ ಯಾವುದೇ ರೀತಿಯಲ್ಲಿ ನೆರವಾಗದಂತ ರೀತಿನಲ್ಲಿ ಮತ್ತು ಕಣ್ಣೆದುರಿಗೆನೆ ಆ ರೈತರ ಭೂಮಿಯನ್ನು ಯಾರೋ ಕಂಡೋರಿಗೆ, ಕಳ್ಳರಿಗೆ, ದರೋಡೆಕೋರರಿಗೆ ನೀವು ಭೂಮಿಯನ್ನು ಹಸ್ತಾಂತರ ಮಾಡುವಾಗ ರೈತರು ಯಾಕೆ ಭೂಮಿಯನ್ನು ಕೊಡ್ಬೇಕು? ಅವ್ರ ಅಭಿವೃದ್ಧಿ ಆಗ್ತಾ ಇದೆಯಾ ಭೂಸ್ವಾಧೀನದಲ್ಲಿ? ಏನ್ ಅಭಿವೃದ್ಧಿ ಆಗ್ತಾ ಇಲ್ವಲ್ಲ. ಈಗ ನಿಮ್ದೇ ಉದಾಹರಣೆ, ಅರಗಿಂಡೋಣಿ ಕುಡಿತಿನಲ್ಲಿ 2012ನೇ ಇಸ್ವಿನಲ್ಲಿ ಕಿತ್ಕೊಂಡು ಭೂಮಿ ಇನ್ನೂ ಯಾಕೆ ಪಾಳು ಬಿದ್ದಿದೆ? ಹಾಗೇನೆ 94ನೇ ಇಸ್ವಿನಲ್ಲಿ, 95ನೇ ಇಸ್ವಿನಲ್ಲಿ ಈ ರೀತಿ ರಾಜ್ಯದಲ್ಲಿ ನೀವು ಕೇಳಿದ್ದೀವ್ರು. ಅದಕ್ಕಾಗೇನೆ ನಾವು ಕೇಳ್ತಾ ಇರೋದು, ಒಂದು ಶ್ವೇತಪತ್ರ ಹೊರಡಿಸಿ ಅಂತ ಕೇಳಿದೀವಿ. ಫೆಬ್ರವರಿ 10, 2025 ನಾವು ಹೋರಾಡ್ತಾ ಇದ್ವಿ. ಈಗ ಹೇಳ್ತಾ ಇದ್ದೀರಾ ಫ್ರೀಡಂ ಪಾರ್ಕ್ ಅಲ್ಲಿ ಹೋಗ್ಬಿಟ್ಟು ಪ್ರತಿಭಟನೆ ಮಾಡಿ, ಫ್ರೀಡಂ ಪಾರ್ಕ್ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿ ಅಂತ. ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ 2 ಸಾರಿ ಮಾಡಿಲ್ಲ. ಅವಾಗ ಮಾಡಿದಾಗೆಲ್ಲ ನೀವು ಮಂತ್ರಿಗಳು ಬಂದಿದ್ದೀರಾ, ಮೀಟಿಂಗ್ ಕರೆದಿದ್ದೀರಾ. ಆದ್ರೆ ಈಗ ತಹಸೀಲ್ದಾರ್ ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತಂದ್ರೆ ತಹಸೀಲ್ದಾರ್ ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ಬೇಡಿ ಅಂತ ಹೇಳಿ ಕಿರುಕುಳ ಕೊಡ್ತಾ ಇದ್ದೀರಾ. ಹಂಗಾಗಿ ಇವತ್ತು ನಾನು ರಾಜ್ಯದ ಜನರಲ್ಲಿ ಇವತ್ತು ಮನವಿ ಮಾಡ್ಕೊಳ್ಳೋದು ಏನು ಅಂತಂದ್ರೆ, ಚನ್ನರಾಯಪಟ್ಟಣ ರೈತರ ಹೋರಾಟ ಏನು ಜೂನ್ 25ನೇ ತಾರೀಕಿದೆಯೋ, ಇದು ಕೇವಲ ಚನ್ನರಾಯಪಟ್ಟಣ ರೈತರ ಹೋರಾಟ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಭೂ ಸ್ವಾಧೀನಕ್ಕೆ ಸಂಬಂಧಿಸಿದಂತೆ ನಡೀತಾ ಇರತಕ್ಕಂಥ ಭಾರಿ ದೊಡ್ಡ ಅನ್ಯಾಯ ಮತ್ತು ಕುತಂತ್ರದ ವಿರುದ್ಧ ಹೋರಾಟ. ಭೂ ಕಬಳಿಕೆಗೆ ಒಳಪಟ್ಟು ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಜನ ಬಹಳ ನಿರಾಶ್ರಿತರಾಗ್ತಕ್ಕಂಥ ಬಹಳ ದೊಡ್ಡ ಸಮಸ್ಯೆಯನ್ನ ಸೃಷ್ಟಿ ಮಾಡಿದ್ದಾರೆ. ತುಮಕೂರಿನಲ್ಲಿ ಗಂಗಯ್ಯನಪಾಳ್ಯದಲ್ಲಿ ಅಲ್ಲಿ 100 ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ಜನ, ಅವ್ರನ್ನ ಇವತ್ತು ಭೂಮಿನ ಒಕ್ಲೆಬ್ಬಿಸಿ ಆ ಭೂಮಿ ಅವರು ಉಳುಮೆ ಇಲ್ಲದೆ ಇರುವಂತ ಪರಿಸ್ಥಿತಿ ಇವತ್ತು ಸೃಷ್ಟಿ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಹಂಗಾಗಿ ಸರ್ಕಾರ ಮಾತುಕತೆ ಕರಿಬೇಕು, ಭೂ ಸ್ವಾಧೀನವನ್ನ ರದ್ದುಪಡಿಸಬೇಕು, ಅನ್ಯಾಯ ಮತ್ತು ಬಲವಂತವಾಗಿ ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಭೂ ಸ್ವಾಧೀನ ಮಾಡಲ್ಲ ಅಂತೇಳಿ ಸ್ಪಷ್ಟವಾಗಿ ತೀರ್ಮಾನ ಪ್ರಕಟಿಸಬೇಕು ಅಂತ ಇವತ್ತು ಮನವಿ ಸರ್ಕಾರದ ಮುಂದೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ.